ತಿಳ್ಕೊಬೇಕು ಬಂದದಕ್ಕೆ ತಾವೆಲ್ಲರೂ ಏನೊಂದು ಫೋನ್ ಕರೆ ಗೌರವ ಕೊಟ್ಟು ಬಂದದಕ್ಕೆ ತಮ್ಗೆಲ್ಲರೂ ಧನ್ಯವಾದ ಹೇಳ್ತೀನಿ. ಈಗಾಗಲೇ ಉದ್ಘಾಟನೆ ಬಗ್ಗೆ ಮತ್ತು ಸ್ಕೀಮ್ ಬಗ್ಗೆ ಮಾನ್ಯ ಅಧ್ಯಕ್ಷರೆಲ್ಲ ಹೇಳ್ತಾರೆ. ನಾನು ಇಷ್ಟೇ ಹೇಳಕ್ ಬಯಸ್ತೀನಿ, ಈಗೇನ್ ಸುಮಾರು 12 ಸೊಸೈಟಿ ಅದಾವು. ತಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು ಸಿಬ್ಬಂದಿಯವರು ಕೂಡಿ ಸುಮಾರು ನೀವು 12,000 ಜನ ಅಂದ್ರೆ ನಮ್ಮ ಬ್ಯಾಂಕಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರೆ ನೀವು 12,000 ಜನ ಏನದಿರಲ್ಲ, ನೀವು ನಮ್ಮ ಬ್ಯಾಂಕಿಗೆ ಅಂದ್ರೆ ಯಾವುದೇ ಒಂದು ಮನಿ ಕಟ್ಟಬೇಕಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ತಳದಾಗ ಹೆಂಗ್ ಪಾಯ ಗಟ್ಟಿಯಾಗಿ ಹಾಕೋದ್ ಬರ್ತಲ್ಲ, ಕಲ್ಲು ಹಾಕಿ ಸಿಮೆಂಟ್ ಹಾಕಿ ಗಟ್ಟಿಯಾಗಿ ಅದೇನು ಪಾಯ ಗಟ್ಟಿ ಆಗ್ತದೆ, ಮುಂದೆ ಬಿಲ್ಡಿಂಗ್ ಗಟ್ಟಿ ಆಗ್ತದೆ. ಅದಕ್ಕೆ ನೀವೆಲ್ಲ ನಮ್ಮ ಬ್ಯಾಂಕಿಗೆ ದೊಡ್ಡ ಪಾಯ ಇದ್ದಂಗೆ ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅಷ್ಟು ಬ್ಯಾಂಕ್ ನಮ್ಗೆ ಗಟ್ಟಿರ್ತದೆ. ನೀವು 12,000 ಮಂದಿ ಗಟ್ಟಿಯಾಗಿದ್ರೆ ಸಾಕು. ಯಾಕಂದ್ರೆ ರಾಜಕಾರಣದಾಗ ನೀವೆಲ್ಲ ನೋಡ್ತೀರಿ, ಈಗ ಅಪಪ್ರಚಾರ ಮತ್ತೊಂದು ಮಾಡ್ತಾರೆ. ರಾಜಕಾರಣದಾಗ ದೇಶದೊಳಗೆ ನಡೀತೈತಿ, ಎಲ್ಲ ಕಡೆ ನಡೀತೈತಿ. ಅದನ್ನ ಬಹಳ ನೀವು ತಲೆ ಕೆಡಿಸ್ಕೊಬೇಡಿ, ನಾವು ತಲೆ ಕೆಡಿಸೋಲ್ಲ. ನಮ್ಮ ಬ್ಯಾಂಕ್ ಲೆಕ್ಕಪತ್ರ, ಕಾಗದ ಪತ್ರ, ವ್ಯವಹಾರ ಕಾನೂನು ಪ್ರಕಾರ ಎಲ್ಲ ಮಾಡ್ಕೊಂಡು ಹೋಗ್ತದೆ. ನೀವು ಗಟ್ಟಿಯಾಗಿದ್ರೆ ನಮ್ಮ ಬಿಲ್ಡಿಂಗ್ ಗಟ್ಟಿಯಾಗಿರ್ತೈತಿ. ತಾವು ಸಿಬ್ಬಂದಿಯವರು ವರ್ಗದವ್ರು ಎಲ್ಲರೂ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಬೇಕು. ತಾವೆಲ್ಲ ಏನೇನು ವಿಚಾರನ ತಾವೆಲ್ಲ ಕೆಲವೊಂದು ಕಾರ್ಯದರ್ಶಿಗಳು ಮತ್ತೆ ಕೆಲವೊಂದೆಲ್ಲ ಚೇರ್ಮನ್ ಎಲ್ಲ ವಿಷಯನ ತಾವು ಮಾನ್ಯ ಅಧ್ಯಕ್ಷ ಗಮನಕ್ಕೆ ಮತ್ತು ಆಡಳಿತ ಮಂಡಳಿ ಗಮನಕ್ಕೆ ಎಲ್ಲ ತಂದಿದ್ರೆ ಬಹಳ ಪ್ರಾಮಾಣಿಕವಾಗಿ ದೇವ್ರ ಸರಿಯಾಗಿ ಕರೆಕ್ಟ್ ಆಗಿ ಕೆಲಸ ಮಾಡ್ತೀವಿ. ತಾವೆಲ್ಲರೂ ಇಷ್ಟೇ ನಮ್ಗೆ ಈ ಬ್ಯಾಂಕಿನ ಮ್ಯಾಗ ತಾವೊಂದು ವಿಶ್ವಾಸ ಇಟ್ಕೊಂಡವ್ರು. ಯಾಕಂದ್ರೆ ನೀವೆಲ್ಲರೂ ಕೂಡಿ, ಯಾಕಂದ್ರೆ ಈ ಚುನಾವಣೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು ನೇತೃತ್ವದಲ್ಲಿ ಚುನಾವಣೆ ಮಾಡಿ ನೀವು 5 ವರ್ಷಕ್ಕೆ ಈ ಆಡಳಿತ ಮಂಡಳಿ ನಡೆಸಲಿಕ್ಕೆ ನಮ್ಮ ಕಡೆ ಕೊಟ್ಟಿದ್ರೆ 5 ವರ್ಷ ಲೆಕ್ಕದಾಗ ಏನಾರ ತಕ್ಕಂದ್ರ ನೀವ್ ಎಲ್ಲಿ ಬೇಕಾದ್ರೆ ಬಂದಂತ ನಮ್ಗೆ ಕೇಳ್ಬೋದು, ಎಲ್ಲಿರ್ತಕ್ಕಂದ್ರ. ಯಾಕಂದ್ರೆ ರಾಜಕಾರಣದಾಗ ಆರೋಪಗಳು ಮಾಡ್ತಾರೆ. ಯಾಕಂದ್ರೆ ಬಹಳ ಮಂದಿ ಏನಾಗಿತ್ತಂದ್ರ ಸ್ವಲ್ಪ ತ್ರಾಸ ಆಗೈತ್ರಿ. ಯಾಕಂದ್ರೆ ಅಧಿಕಾರ ಬಿಟ್ಟು ನಂತರ ಅಪಪ್ರಚಾರ ಮಾಡ್ತಾರೆ, ಅವರಾರು ಮಾಡ್ತಾರೋ ಅಥವಾ ಯಾರ ಮುಖಾಂತರ ಮಾಡ್ತಾರೆ. ಅದನ್ನ ನೀವು ದಯಮಾಡಿ ಯಾರು ಕಿವಿಗೆ ಹಾಕಬೇಡಿ. ಕಾಗದ ಪತ್ರದ ಲೆಕ್ಕ ಇರ್ತೈತಿ, ನೀವು ಬೇಕಾದಾಗ ಅಧ್ಯಕ್ಷರು ನಮ್ಮನ್ನ ಬಂದು ಕೇಳ ನಾವು ದೇವ್ರ ಸರಿಯಾಗಿ ಉತ್ತರ ಕೊಡ್ತೀವಿ. ಈ ಕೆಲವೊಂದು ಜನ ಎಲ್ಲರೂ ಹೇಳ್ತಾರೆ, ಯಾಕಂದ್ರ ಈಗ ಏನಪ್ಪ ಬ್ಯಾಂಕಿನ ಪ್ರತಿಯೊಂದು ವಿಚಾರದಾಗ ಪ್ರೆಸ್ ಕಾನ್ಫರೆನ್ಸ್ ಬಲ್ಚನ್ ಜಾರಕಿಹೊಳಿ ಎಲ್ಲ ಮೀಟಿಂಗ್ ಬಲ್ಚನ್ ಇವ್ರಿಗೇನ್ ಸಂಬಂಧ ನಿಂತ್ಕೊಂಡಾಗತ್ರ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಾನು ಬಹಳ ವಿಡಿಯೋದಾಗೆಲ್ಲ ಹೇಳಿದಿನ 1996ನೇ ಇಸ್ವಿಯಿಂದ ಬಡದಾಡಿ 29 ವರ್ಷಕ್ಕೆ ಬ್ಯಾಂಕ್ ಹಿಡ್ಕೊಂಡು ಕೂತಿದ್ದು ನೀವೆಲ್ಲ ಕೊಟ್ಟಿದ್ದೀರಿ. ಮತ್ ನಾವು ನಡೆಸ್ಬೇಕಲ್ಲ, ನಾಳೆ ಏನಾದ್ರು ತಪ್ಪಾರ ನೀವು ನಮ್ಮನ್ನ ಕೇಳ್ತೀರಿ. ಅದಕ್ಕೆ ಕೆಲವೊಂದು ಇವ್ರಿಗೇನ್ ಸಂಬಂಧ ಇಲ್ಲ, ನನಗೂ ಸಂಬಂಧ ಐತಿ. 5 ವರ್ಷ ನಾವು ಬ್ಯಾಂಕ್ ನಡೆಸವನ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ ಇರಾವ, ಮೀಟಿಂಗ್ ದಾಗ ಇರಾವ, ಮತ್ತೆ ಯಾರು ಹೋಗೋರಿ ಬೇಕಾದ್ರೆ ಮಂದಿ ನೀವ ತಪ್ಪಾರ ಬಿಡ್ತೀರಿ. ಮತ್ತೇನ್ರಿ ನೀವೆಲ್ಲ ಕೂಡ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಧಿಕಾರ ತಗೊಂಡ್ರಿ ಅಂತೀರಿ. ಅದಕ್ಕೆ ನಾವು ಮತ್ತೆ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಅಗದಿ ಪಾಪ ಪ್ರತಿಯೊಂದು ಲೆಕ್ಕ ಹಾಕಿ ನಡೆಸ್ತಾರ. ನಮ್ಮ ಆಡಳಿತ ಡೈರೆಕ್ಟ್ ಎಲ್ಲರಿಗೂ ಸಪೋರ್ಟ್ ಕೊಡತ್ತಾರ. ಪ್ರತಿಯೊಂದು ಎಲ್ಲಿಯೂ ತಪ್ಪು ಬರಲ್ಲ, ಎಲ್ಲ ನೋಡ್ಕೊತ ಹೊಂಟಿದ್ದು. ಅದಕ್ಕೆ ದಯಮಾಡಿ ನೀವು ಬಂದು ನೀವು ಅಷ್ಟು ಗಟ್ಟಿಯಾಗಿದೆ. ನಾವು ಅಗದಿ ಹೇಳಿದ್ವಿ, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಹೇಳಿ 5 ವರ್ಷದೊಳಗೆ ಈ 10,000 ಕೋಟಿ ಡಿಪಾಸಿಟ್ ಬಂದ ಮಂಗಳೂರು DCS ಬ್ಯಾಂಕ್ 100 ಕೋಟಿ ಲಾಭದ ರೆಕಾರ್ಡ್ ನಾವು ಅಂತ ಹೇಳಿದ್ವಿ. ಯಾಕಂದ್ರೆ ನೀವೆಲ್ಲ ನೋಡ್ರಿ, ನಮ್ಮ ಬರೀ ಯಾವ್ದೋ ಮನುಷ್ಯ ತಪ್ಪು ಮಾಡಿದ್ರೆ ಯಾವ್ದೋ ಒಂದು ತಪ್ಪಾಗಿದ್ದು ಹೆಸರು ತೋರ್ತಾರ. ಈಗ ನಾವು ಬೆಳಗಾವಿ ಹಾಲು ಕೊಟ್ಟು 0 ಇದ್ದಿದ್ದು ಹೋದ್ಸಲ 13 ಕೋಟಿ ಲಾಭ ಮಾಡಿ, ಅದನ್ನ ಯಾರು ಹೇಳುದಿಲ್ಲ, ಒಟ್ಟು ಮಾತಾಡೋದಿಲ್ಲ, ಅದನ್ನ ಗಪ್ಪ ಇರ್ತಾರ. ಇದು ಸಲ ಲಾಭ ಮಾಡ್ತಾನ, ಅದನ್ನ ಒಟ್ಟ ಹೇಳಿಲ್ಲ. ಈ ಮನುಷ್ಯ ತಪ್ಪು ಮಾಡಿದ್ರೆ ಯಾವ್ದಾರ ಒಂದು 20 ವರ್ಷ 20 ವರ್ಷ ತಪ್ಪಾಗಿದ್ದು ಆ ತಪ್ಪನ್ನು ಸುಧಾರಿಸಿ ಮಕ್ಕಳಿಗೆ ನಾ ಅಧ್ಯಕ್ಷರಿಗೆ ಹೇಳಿದ್ದೇನೆ. ನಮ್ಮ ಯಾವಾಗ ಶುಗರ್ ಫ್ಯಾಕ್ಟ್ರಿ ಮತ್ತೊಂದು ಹೇಗಿತ್ತಂದ್ರೆ ನಾವು ರೊಕ್ಕ ಕಟ್ತಿಲ್ಲ ಅಂದ್ರೆ ನೀವು ಸವಾಲ್ ಮಾಡಿ ತಗೋರಿ ಅಂತ ಹೇಳ್ಬಿಟ್ಟಿದ್ರೆ ನಾವು ಆಪ್ಷನ್ ಮಾಡ್ಕೊಂಡು ಅಂತ ಹೇಳಿದ್ದೀನಿ. ಅದಕ್ಕೆ ಯಾರು ಕಟ್ತಿಲ್ಲ ಹೇಳಿಬಿಟ್ಟಿದ್ರೆ ನೀವು ಅವ್ರು ಯಾವಾಗ ಆರ್ಡರ್ ಮಾಡಿದ್ರೆ ಆಪ್ಷನ್ ಮಾಡಿ ತಗೋರಿ 33 ಕೋಟಿ ರೂಪಾಯಿ ಕಟ್ಟಕ್ಕಾಗಲ್ಲ ತಗೋರಿ ಅಂತ ಹೇಳಿದ್ದೀನಿ. ಅದಕ್ಕೆ ಸರಿ ಮಾಡ್ಕೊಂಡು ಒಂದು ಶುಗರ್ ಫ್ಯಾಕ್ಟ್ರೀಸ್ ಎಲ್ಲ ಎಲ್ಲಾನು ಸಮಸ್ಯೆ ಇದಾವೆ. ಒಂದೊಂದು ಎಲ್ಲ ಸರಿ ಮಾಡ್ಕೊಂಡು ನಾವು ಹೇಳಿದ್ವು. ಮಾರ್ಚ್ 31ಗೆ ಅಣ್ಣ ಹಬ್ಬ ಅಂತ ಹೇಳಿ ಬಡ್ಡಿ ಅಸಲ ಸ್ವಲ್ಪ ತುಂಬಿಸ್ಕೊಂಡು ತೆಕ್ಕೊಂಡು ಹೋಗೋದಿರ್ತೈತೆ. ಪೂರ್ತಿ ನಾವು ಜಗ್ಗಾಕ್ಬಾರ ಹಾಕಿ ಹೇಳ್ತಂದ್ರೆ ಬ್ಯಾಂಕಿಗೂ ತ್ರಾಸ ಆಗ್ತೈತಿ, ಶುಗರ್ ಫ್ಯಾಕ್ಟ್ರಿಗೂ ತ್ರಾಸ ಆಗ್ತಾವ. ಅದಕ್ಕೆ ಎಲ್ಲಾನು ಹಿಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸಮಾಧಾನ. ಯಾಕಂದ್ರೆ ಇಬ್ರು ಅಂದ್ರೆ ಗೆಲ್ಬೇಕು, ಇಬ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಹೀಗೆಲ್ಲ ಬಹಳ ಸ್ವಚ್ಛವಾಗಿ ನಡೆಸೋದು. ಮತ್ತ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಬಹಳ ಅಧ್ಯಕ್ಷನ ಮುರುಗೋಡು ಮಾತಾಡ್ತಾನೆ ಆಶೀರ್ವಾದ ಚಲೋ ಅಧ್ಯಕ್ಷ. ಒಂದೊಂದು ರೂಪಾಯಿ ಮಾರ್ವಾಡಿ ಇದ್ದಂಗೆ ಅದಾರ, ಅಗದಿ ಕೆಟ್ಟ 1 ರೂಪಾಯಿ ಲೆಕ್ಕ ಹಾಕಿ ನಡೆಸ್ತಾರೋ, ಒಟ್ಟ ಬಿಡುದಿಲ್ಲ. ಬ್ಯಾಂಕ್ ಬಹಳ ಮುರುಗೋಡು ಮಾತಾಡ್ತಾನೆ ಆಶೀರ್ವಾದದಿಂದ ನಿಮ್ಗೆಲ್ಲರೂ ಬಹಳ ಉನ್ನತ ಮಾಡಿ ಬೆಳಿತೈತಿ. ನೀವೆಲ್ಲರೂ ದಯಮಾಡಿ ನಮ್ಮ ಮ್ಯಾಗ ಭರೋಸೆ ಇಟ್ಕೊರಿ. ಒಟ್ಟ ಅಪಪ್ರಚಾರಕ್ಕೆ ಕಿವಿ ಕೊಡ್ಬಾರ್ರಿ. ನಾವು ಕರೆಕ್ಟ್ ಆಗಿ ನಡೆಸ್ತೀವಿ. ಯಾವ ರೈತರಿಗೂ ಅನ್ಯಾಯ ಕೊಡುದಿಲ್ಲ, ಯಾವ ಗ್ರಾಹಕರಿಗೆ ಅನ್ಯಾಯ ಕೊಡುದಿಲ್ಲ, ಯಾವ ನೌಕರರಿಗೆ ಅನ್ಯಾಯ ಕೊಡುದಿಲ್ಲ. ನಾವು ದೇವ್ರ ಸರಿಯಾಗಿ ನಡೆಸ್ತೀವಿ. ತಾವೆಲ್ಲ ನಮ್ಮ ಮ್ಯಾಗ ಭರವಸೆ ಇಡ್ಬೇಕಂತ ಹೇಳುತ್ತಾ ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಬಹಳ ಯಶಸ್ವಿ ಮಾಡಿದ್ದೇವೆ. ತಮ್ಗೆ ಧನ್ಯವಾದ ಹೇಳುತ್ತಾ ಇನ್ನು ಮುಂದಿನ ಒಂದು 15 ನಿಮಿಷ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಎಲ್ಲ ವಿಚಾರ ತಾವು ಕೇಳಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಹೋಗ್ಬೇಕಂತೇಳಿ ತಾವೆಲ್ಲ ಬಂದದ್ದು ಮತ್ತೊಂದ್ಸಲ ತಮ್ಮ ಅನಂತ ಕೋಟಿ ಧನ್ಯವಾದ ಹೇಳುತ್ತಾ ವೇದಿಕೆ ಮೇಲೆ ತಮಗೂ ಎಲ್ಲ ಧನ್ಯವಾದ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.